ನಮಸ್ತೆ. ಮತ್ತೆ ನಮ್ಮ ಕನ್ನಡ ಸೆಕ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಯೂಶುವಲಿ ಮೆನ್ನು ಮತ್ತು ವುಮನಲ್ಲಿ ಕಾಮನ್ ಆಗಿರೋ ಡೌಟ್ ಅಂದರೆ ಸೆಕ್ಸ್ ಟೈಮ್ ಆವ್ರೇಜ್ ಎಷ್ಟಿರಬೇಕು, ಇಬ್ರಿಗೂ ತೃಪ್ತಿ ಆಗಲಿಕ್ಕೆ ಒಂದು ಟೈಮ್ ಎಷ್ಟಿರಬೇಕು, ಅದೊಂದು ಡೌಟ್ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಸೈಂಟಿಫಿಕಲಿ ಆವ್ರೇಜ್ ಸೆಕ್ಸ್ ಟೈಮ್ ಎಷ್ಟು ಮತ್ತು ಯಾವಾಗ ಒಂದು ಸೆಕ್ಸ್ ಟೈಮ್ ಕಡಿಮೆ ಆಗತ್ತೆ, ಆ ಥರ ಆದಾಗ ಏನು ಟ್ರೀಟ್ಮೆಂಟ್ ತೊಗೋಬೋದು, ಸೊ ಅದ್ರ ಬಗ್ಗೆ ಒಂದು ಬ್ರೀಫಾಗಿ ಮಾಹಿತಿ ಕೊಡ್ತೇನೆ. ನಮ್ಮ ವಿಡಿಯೋದಲ್ಲಿ ಸೆಕ್ಸ್ ಪ್ರಾಬ್ಲಮ್ ಬಗ್ಗೆ, ಪೆನಿಸ್ ಮತ್ತು ವೆಜಿನದಲ್ಲಾಗೋ ಇನ್ಫೆಕ್ಷನ್ ಬಗ್ಗೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಯಾಕೆಂದರೆ ಸೆಕ್ಸ್ ಬಗ್ಗೆ ಮಾಹಿತಿ ಇರೋದು ತುಂಬ ಒಳ್ಳೆಯದು. ಸಣ್ಣ ಪುಟ್ಟ ಡೌಟ್ ಇತ್ತು ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಕೊಳ್ಳಿ. ಪರ್ಸನಲ್ ಆಗಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಮೇಲ್ಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ವಾಟ್ಸಪ್ ಮಾಡಿ. ಫಸ್ಟ್ ಒಂದು 2 ಕೇಸ್ ಎಕ್ಸಾಂಪಲ್ ಹೇಳ್ತೀನಿ. ಲಾಸ್ಟ್ ವೀಕ್ ಬಂದಿದ್ದು. ಸೊ 27 ಇಯರ್ಸ್ ಹಸ್ಬೆಂಡು ವೈಫಿಗೆ ಲವ್ ಮ್ಯಾರೇಜು. ತುಂಬ ಒಂದು ಬಾಂಡಿಂಗ್ ಅಟ್ಯಾಚ್ಮೆಂಟ್ ಇದೆ. 8 ಇಯರ್ಸಿಂದ ಲವ್ ಮಾಡ್ತಾ ಇದ್ದಾರೆ. ಮ್ಯಾರೇಜ್ ಆಗಿ ಜಸ್ಟ್ 3 ಮಂತ್ಸ್ ಆಗಿದೆ. ಇಬ್ಬರಲ್ಲೂ ಒಂದು ಡೌಟ್ ಏನಂದರೆ, ನಾವು ಸೆಕ್ಸ್ ಮಾಡ್ತಿರೋದು ಕರೆಕ್ಟ್ ಇದೆಯಾ? ಸೊ ನಾವೊಂದು 5 to 10 ಮಿನಿಟ್ಸ್ ನಮ್ದು ಇಂಟರ್ ಕೋರ್ಸ್ ಆಗುತ್ತೆ, ಅದು ನಾರ್ಮಲ್ಲ. ಸೊ ಇಷ್ಟು ನಿಮಿಷ ಮಾಡಿದರೆ ಇಬ್ರಿಗೂ ತೃಪ್ತಿ ಆಗುತ್ತೆ, ಅದೊಂದು ಡೌಟು. ಎರಡನೇ ಕೇಸ್ ಬಂದರೆ, ಹುಡುಗಿಗೆ 27 ಇಯರ್ಸು, ಹುಡುಗಂಗೆ 29 ಇಯರ್ಸು. ಮ್ಯಾರೇಜ್ ಆಗಿ ಜಸ್ಟ್ 1 ಮಂತ್ ಆಗಿದೆ. ಈ ಕೇಸಲ್ಲಿ ವೈಫು ಹಸ್ಬೆಂಡನ್ನ ಕರ್ಕೊಂಬಂದಿದ್ದು. ವೈಫ್ ಕಂಪ್ಲೇಂಟ್ ಏನಂದರೆ, ನಾವು ರೆಗ್ಯುಲರ್ ಸೆಕ್ಷುವಲ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ, 3 to 5 ಮಿನಿಟ್ಸ್ ನಮ್ಮದು ಇಂಟರ್ ಕೋರ್ಸು ಆಗ್ತಾ ಇದೆ. ಬಟ್ ನಮ್ಮ ಫ್ರೆಂಡ್ಸ್ ಹೇಳ್ತಾ ಇರೋದು ನೋಡಿದ್ರೆ, ನಾವು 30 ಮಿನಿಟ್ಸ್ ಮಾಡ್ತೀವಿ, 1 hour ಮಾಡ್ತೀವಿ, ನಾವು ಒಂದೇ ರಾತ್ರಿಲಿ 2 to 3 ಟೈಮ್ಸ್ ಮಾಡ್ತೀವಿ. ಸರ್, ನಮ್ಮ ಹಸ್ಬೆಂಡಿಗೆ ಏನಾದ್ರು ತೊಂದರೆ ಇದೆಯಾ? ಬರೀ 3 to 5 ಮಿನಿಟ್ಸ್ ಮಾಡಿದರೆ ಸಾಕಾ ಅಂತೇಳಿ. ಯೂಶ್ವಲಿ ಏನಾಗುತ್ತೆ, ಈ ಥರ ಒಂದು ಇನ್ಫಾರ್ಮೇಷನ್ ಸೆಕ್ಸ್ ಟೈಮ್ ಬಗ್ಗೆ ಒಂದು ಫ್ರೆಂಡ್ಸಿಂದ ಗೊತ್ತಾಗುತ್ತೆ, ಇನ್ನೊಂದು ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಗುತ್ತೆ. ಕೆಲವೊಬ್ರು ಹೇಳ್ತಾರೆ 2 ಮಿನಿಟ್ಸು ಅಥವಾ 4 ಮಿನಿಟ್ಸು, ಕೆಲವೊಬ್ರು 10 ಮಿನಿಟ್ಸು ಅಂತ ಹೇಳ್ತಾರೆ. ಈ ಥರ ಹೇಳಿದಾಗ ಯೂಶ್ವಲಿ ಕಪಲ್ಸಿಗೆ, ಹಸ್ಬೆಂಡು ವೈಫಿಗೆ ಕನ್ಫ್ಯೂಷನ್ ಆಗುತ್ತೆ. ನಾವು ಸೆಕ್ಸ್ ಮಾಡ್ತಾ ಇರೋದು ಕರೆಕ್ಟ್ ಇದೆಯಾ? ಸೊ ಬೇರೆಯವ್ರು ಇಷ್ಟೊಂದು ಟೈಮ್ ಮಾಡ್ತಾ ಇದ್ದಾರೆ, ಇಷ್ಟೊತ್ತು ಮಾಡ್ತಾ ಇದ್ದಾರೆ, ಮೋಸ್ಟ್ಲಿ ನಮ್ಮಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತೇಳಿ. ಸೈಂಟಿಫಿಕಲಿ ಬಂದರೆ ಇದ್ರ ಬಗ್ಗೆ ತುಂಬ ರಿಸರ್ಚ್ ಆಗಿದೆ. ಸೊ ಲಾಸ್ಟ್ ರಿಸರ್ಚ್ ಒಂದು 500 ಕಪಲಲ್ಲಿ ಆಗಿರುವಂಥದ್ದು. ಸೊ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫು 1 ಮಂತ್ ಜೊತೆಗಿದ್ದಾಗ ಸೊ ಎಷ್ಟು ಟೈಮ್ ಇಂಟರ್ ಕೋರ್ಸ್ ಆಯಿತು ಮತ್ತು ಇಂಟರ್ ಕೋರ್ಸ್ ಆದಾಗ ಎಷ್ಟು ಆ್ಯಾವ್ರೇಜ್ ಟೈಮ್ ಇತ್ತು ಅಂತೇಳಿ. ಸೊ ಇಲ್ಲಿ ಕನ್ಕ್ಲೂಷನ್ ಸಿಕ್ಕಿದ್ದು 3 to 5 ಮಿನಿಟ್ಸು ಒಂದು ಆ್ಯಾವ್ರೇಜು ಗಂಡ ಹೆಂಡ್ತಿಗೆ ಒಂದು ತೃಪ್ತಿ ಆಗೋವಂಥದ್ದು ಅಂತೇಳಿ. ಬಟ್ ಓವರಾಲ್ ಹೇಳಬೇಕು ಅಂತಂದರೆ 1 to 2 ಮಿನಿಟ್ಸ್ ಇಂಟರ್ ಕೋರ್ಸ್ ಇತ್ತು, ಅದು ಅಬ್ನಾರ್ಮಲ್ಲು, ಅರ್ಲಿ ಎಜಾಕ್ಯುಲೇಷನ್ ಅಂತಲೇ ಹೇಳ್ತೀವಿ. ಆವಾಗ ಒಂದು ಟ್ರೀಟ್ಮೆಂಟ್ ಅವಶ್ಯಕತೆ ಇರುತ್ತೆ. 3 to 5 ಮಿನಿಟ್ಸ್ ಒಂದು ನಾರ್ಮಲ್ ಅಂತ ಹೇಳ್ತೀವಿ. 5 to 7 ಮಿನಿಟ್ಸ್ ಬೆಟರ್, ಗುಡ್ ಅಂತ ಹೇಳ್ತೀವಿ. ಬಟ್ ಮೋರ್ ದ್ಯಾನ್ 10 to 30 ಮಿನಿಟ್ಸ್ ಇತ್ತು ಅಂದರೆ ಅದು ಸಹ ಅಬ್ನಾರ್ಮಲ್ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ ಎಜಾಕ್ಯುಲೇಷನ್ ಲೇಟ್ ಆಗೋದ್ರಿಂದ ವುಮನ್ಗೆ ಆಗಲಿ ಮೆನ್ನಿಗೆ ಆಗಲಿ ತುಂಬ ಡಿಸ್ಕಂಫರ್ಟು, ಪೇಯ್ನ್ ಆಗುತ್ತೆ. ಸೊ ಆ ಟೈಮಲ್ಲೂ ಸಹ ಟ್ರೀಟ್ಮೆಂಟ್ ಅಗತ್ಯ ಇರುತ್ತೆ. ಸೊ ಓವರಾಲ್ ರಿಸರ್ಚ್ ಹೇಳೋದೇನೆಂದರೆ 3 to 5 ಮಿನಿಟ್ಸು ಇಂಟ್ರಾವೆಜೆನಲ್ ಅಂದರೆ ಸಂಭೋಗದ ಟೈಮ್ ಏನಿದೆ ಅದು ನಾರ್ಮಲ್ ಅಂತ ಹೇಳುತ್ತೆ. ಇದಲ್ಲದೆ ವುಮನ್ನು ಮತ್ತು ಮೆನ್ನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವಂಥದ್ದು ಮೇಯ್ನ್ ಫಸ್ಟ್ 4 ಪ್ಲೇ. ಈಗ ವುಮನ್ಗೆ ಆರ್ಗ್ಯಾಸಮ್ ಸಿಗೋದೆ 4 ಪ್ಲೇನಲ್ಲಿ. ರೊಮ್ಯಾನ್ಸ್ ಅನ್ನೋದು 10 to 15 ಮಿನಿಟ್ಸ್ ಇರಬೇಕು. ಇಂಟರ್ ಕೋರ್ಸ್ 3 to 5 ಮಿನಿಟ್ಸ್ ಇದ್ದರೆ ಸಾಕು. ಬಟ್ ಇಂಟರ್ ಕೋರ್ಸ್ ಆದಮೇಲೆ ಆಫ್ಟರ್ ಪ್ಲೇ ಅನ್ನೋದು ಮಿನಿಮಮ್ 5 to 10 ಮಿನಿಟ್ಸ್ ಇರಬೇಕು. ಇಬ್ಬರಲ್ಲೂ ಬಾಂಡಿಂಗ್ ಇತ್ತು, ಕಮ್ಯುನಿಕೇಷನ್ ಇತ್ತು, ಆರ್ಗ್ಯಾಸಮ್ ಅನ್ನೋದು ಅಥವಾ ತೃಪ್ತಿ ಅನ್ನೋದು ಈಸಿ. ನೆಕ್ಸ್ಟ್ ಬಂದು ಈ ಸೆಕ್ಸ್ ಟೈಮು ಆ್ಯಾವ್ರೇಜ್ ಎಲ್ಲರಿಗೂ ಅಪ್ಲೈ ಆಗಲ್ಲ. ಒಂದೊಂದು ಕಪ್ಪಲಿಗೆ ಒಂದೊಂದು ರೀತಿ ಒಂದೊಂದು ಟೈಮಲ್ಲಿ ಖುಷಿ ಆಗುತ್ತೆ. ಸೊ ಇಬ್ಬರಲ್ಲೂ ಯಾವಾಗ ಒಂದು ತೃಪ್ತಿ ಅಂತ ಆಗುತ್ತೆ ಅದನ್ನೇ ನಾರ್ಮಲ್ ಟೈಮು ಅಂತ ಹೇಳ್ತೀವಿ. ಈಗ ನಾನೇನು ಕೇಸ್ ಸ್ಟಡಿ ಬಗ್ಗೆ ಹೇಳಿದೆ, ನಾವು ನಾರ್ಮಲ್ ಇದೆಯೋ ಇಲ್ಲವೋ ಅಂತೇಳಿ ಆ ಒಂದು ಕಪಲ್ ಬಂದಿದ್ದು. ಇಬ್ಬರಲ್ಲೂ ಸೆಕ್ಷುವಲ್ ಆ್ಯಕ್ಟಿವಿಟಿ ಕರೆಕ್ಟ್ ಇತ್ತು, ಬಟ್ ಅವರಿಗೆ ಕನ್ಫ್ಯೂಷನ್ ಇತ್ತು. ಅಂದರೆ ಒಂದೊಂದು ಕಪ್ಪಲಿಗೆ ಒಂದೊಂದು ಟೈಮ್ ಇರುತ್ತೆ. ಸೆಕ್ಸ್ ಕಮ್ಯುನಿಕೇಷನ್ ಇತ್ತು ಅಂದರೆ ಮಾತ್ರ, ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದರೆ ಮಾತ್ರ ಗೊತ್ತಾಗತ್ತೆ. ಬಟ್ ಸೆಕ್ಸ್ ಟೈಮ್ ವೇರಿಯೇಷನ್ ಆಗುವಂಥದ್ದು ಒಂದು ವರ್ಕು, ಫೈನಾನ್ಸು, ಫ್ಯಾಮಿಲಿ, ಈ ಥರ ಯಾವುದಾದ್ರೂ ಸ್ಟ್ರೆಸ್ ಇತ್ತು ಅಂದರೆ ಆಟೋಮೆಟಿಕಲಿ ಸೆಕ್ಷುವಲ್ ಡಿಸೈರು ಅಷ್ಟೇ, ಸೆಕ್ಷುವಲ್ ಟೈಮು ಅಷ್ಟೇ ಕಡಿಮೆ ಆಗುತ್ತೆ. ಸೆಕೆಂಡ್ ಬಂದು ಏಜ್ ಫ್ಯಾಕ್ಟ್ರಿಗೆ 30ಸಲ್ಲಿರ್ಬೋದು, 40ಸಲ್ಲಿರ್ಬೋದು, 50ಸಲ್ಲಿರ್ಬೋದು.
ಏಜ್ ಆಗ್ತಾ ಆಗ್ತಾ ಯೂಶ್ವಲಿ ಆವ್ರೇಜ್ ಟೈಮನ್ನು ವೇರಿಯೇಷನ್ ಆಗ್ತಾ ಹೋಗುತ್ತೆ. ಥರ್ಡ್ ಬಂದು ಒಂದು ಫಿಸಿಕಲ್ ಇಲ್ನೆಸ್, ಬಿ ಪಿ ಅಥವಾ ಶುಗರ್ ಕಂಟ್ರೋಲ್ ಇಲ್ಲ ಅಥವಾ ಥೈರಾಯ್ಡ್ ಇಶ್ಯೂಸ್ ಇತ್ತು, ಈ ಥರ ಹೆಲ್ತ್ ಇಶ್ಯೂಸ್ ಇದ್ದಾಗೂ ಸೆಕ್ಸ್ ಟೈಮ್ ಚೇಂಜಸ್ ಆಗುತ್ತೆ. ಅದಲ್ಲದೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ತೀವಿ, ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಡಿಪ್ರೆಷನ್ನು ಅಥವಾ ಯಾವುದಾದ್ರೂ ಒಂದು ಮೆಡಿಸಿನ್ ತೊಗೊತಾ ಇದ್ದರೆ ಇವೆಲ್ಲ ಸೆಕ್ಸ್ ಆ್ಯಾವ್ರೇಜ್ ಟೈಮನ್ನು ವೇರಿಯೇಷನ್ ಮಾಡುತ್ತೆ. ಸೊ ಯಾವಾಗ ಕನ್ಸಲ್ಟ್ ಮಾಡಬೇಕು? ಒಂದು ಅರ್ಲಿ ಎಜಾಕ್ಯುಲೇಷನ್ ಆಯಿತು, ಬರೀ 1 ನಿಮಿಷದಲ್ಲಿ ವೆಜೆನ ಒಳಗಡೆ ಹೋಗ್ತಿದ್ದಂಗೆ ಎಜಾಕ್ಯುಲೇಷನ್ ಆಯಿತು, ಸೊ ಅದು ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್, ಅದಕ್ಕೆ ಟ್ರೀಟ್ಮೆಂಟ್ ಬೇಕು. ಕೆಲವೊಬ್ಬರಿಗೆ ಎಜಾಕ್ಯುಲೇಷನ್ ತುಂಬ ಲೇಟ್ ಆಗುತ್ತೆ, 30 ಮಿನಿಟ್ಸು, 45 ಮಿನಿಟ್ಸು. ಈ ಕಂಡೀಷನ್ ಇತ್ತು ಅಂದರೆ ಡಿಲೇಡ್ ಎಜಾಕ್ಯುಲೇಷನ್ ಅಂತ ಹೇಳ್ತೀವಿ. ಇನ್ನೂ ಒಂದು ಕಂಡೀಷನ್ ಏನಂದರೆ ಅನ್ಎಜಾಕ್ಯುಲೇಷನ್, 1 ಅವರ್ ಆದ್ರೂ ಇಂಟರ್ಕೋರ್ಸ್ ಮಾಡ್ತಾ ಇದ್ರೂ ಯಾವುದೇ ಕಾರಣಕ್ಕೂ ಎಜಾಕ್ಯುಲೇಟ್ ಆಗಲ್ಲ. ಈ ಥರ ಪ್ರಾಬ್ಲಮ್ ಇತ್ತು ಅಂದರೆ ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಸೊ ಫ್ರೆಂಡ್ಸ್, ಯೂಶ್ವಲಿ ಹೇಳಬೇಕು ಅಂದರೆ ಒಂದು ಆವ್ರೇಜ್ ಸೆಕ್ಸ್ ಟೈಮ್ ಅಥವಾ ಒಂದು ಫಿಕ್ಸೆಡ್ ಸೆಕ್ಸ್ ಟೈಮ್ ಅಂತೇಳಿ ಯಾವುದೂ ಇರಲ್ಲ. ಯಾಕಂದರೆ ಒಂದೊಂದು ಕಪ್ಪಲ್ಲಿಗೆ ಒಂದೊಂದು ಟೈಮ್ ಒಂದು ಕಂಫರ್ಟಬಲ್ ಅಂತೇಳಿ ಅನಿಸುತ್ತೆ. ಅವರ ಖುಷಿ ಅಥವಾ ಅವ್ರ ಸಂತೃಪ್ತಿ ಮೇಲೆ ಅದು ಡಿಸೈಡ್ ಆಗುತ್ತೆ. 3 to 5 ಮಿನಿಟ್ಸ್ ಒಂದು ವೆಜೆನ ಒಳಗಡೆ ಒಂದು ಇಂಟರ್ಕೋರ್ಸ್ ಆಯಿತು ಅಂದರೆ ಅದು ನಾರ್ಮಲ್. ತುಂಬ ಅರ್ಲಿ ಆಯಿತು ಅಥವಾ ತುಂಬ ಲೇಟ್ ಆಯಿತು ಅಂದರೆ ಅವಾಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ವಂದನೆಗಳು.